ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಬರಬೇಕಾದ್ರೆ ಮುನ್ಸೂಚನೆ ಇಲ್ದೇನೆ ಸಡನ್ ಆಗಿ ಬರುತ್ತಾ ಅಂತ ಸ್ವಲ್ಪ ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದ್ರು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಏನೋ ನಡ್ಕೊಂಬಂದೆ ಬಹಳ ದೂರ ಓಡಾಡಿದೆ ಅದು ಸ್ವಲ್ಪ ಬಂದಿರ್ಬೇಕು ಅಂತ ಅಂದ್ಕೊಂಡು ಎಲ್ಲೋ ಒಂದ್ ಕಡೆ ಸೌಂಡ್ ಬಂದ ತಕ್ಷಣ ಏನ್ ಮಾಡ್ತೀರಾ, ಏನೋ ಸೌಂಡ್ ಬರ್ತದೆ ಅಂತ ನೀವು ಬಿಡ್ತೀರಾ ಅದನ್ನ ತೋರಿಸೋವರೆಗೂ. ಸ್ಮೋಕಿಂಗ್ ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಲಿ ಸ್ಟ್ರೋಕ್ ಆಗ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೆಟ್ಟ ಒಂದು ಚಟ ಅಂದ್ರೆ ಸ್ಮೋಕಿಂಗ್. ಅದು ಆಲ್ಕೋಹಾಲು ಸೇರ್ಕೊಂಡಿದೆ. ಆಲ್ಕೋಹಾಲು ಡೈರೆಕ್ಟ್ ಎಫೆಕ್ಟ್ ಇಲ್ಲದಿದ್ರು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ಬಟ್ ಸ್ಮೋಕಿಂಗ್ ಡೈರೆಕ್ಟ್ಲಿ ಕಾದು ಹಾರ್ಟ್ ಅಟ್ಯಾಕ್ ಅರ್ ಸ್ಟ್ರೋಕ್. ಇವತ್ತು ಅವ್ರ ವೆಹಿಕಲ್ಗೆ ಕೊಡ್ತಕ್ಕಂತ ಚೆಕ್ ಲಿಸ್ಟ್ ಏನಿದೆಯಲ್ಲ, ಬೆಲೆ ಕೊಡ್ತಾರಲ್ವಾ, ಅದನ್ನ ಮನುಷ್ಯನಿಗೆ ತನ್ನ ಬಾಡಿ ಕೊಟ್ಕೊಂತ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯುವ ಜನರಲ್ಲೇ ಕಾಣಿಸಿಕೊಳ್ಳುತ್ತಿರುವ ಹಾರ್ಟ್ ಅಟ್ಯಾಕ್ ಅಥವಾ ಲಕ್ವಾ ಸ್ಟ್ರೋಕ್ ಎನ್ನುವ ಕಾಯಿಲೆ ಯಾಕೆ ಯುವ ಜನರಲ್ಲೇ ಕಾಣಿಸ್ತಾ ಇದೆ? ಇದು ಮುನ್ಸೂಚನೆ ಇಲ್ಲದೆ ಏಕಾಏಕಿ ಬರುತ್ತಾ ಅಥವಾ ಇದರ ಲಕ್ಷಣಗಳು ಏನು? ಇದು ಬರಲಿಕ್ಕೆ ಕಾರಣಗಳೇನು? ಯಾವೆಲ್ಲ ಅಭ್ಯಾಸ ಕ್ರಮಗಳಿಂದ ಈ ಎರಡೂ ಕಾಯಿಲೆಗಳು ಬರುತ್ತೆ ಎಂಬ ವಿಚಾರವಾಗಿ ಹೊಸಕೋಟೆಯ ಟೋಲ್ ಬಳಿ ಇರುವ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ನರರೋಗ ತಜ್ಞರಾದ ಡಾಕ್ಟರ್ ವರದರಾಜ್ರವರು ಇದಕ್ಕೆಲ್ಲ ಕಾರಣಗಳನ್ನ ಈ ರೀತಿಯಾಗಿ ವಿವರಿಸ್ತಾರೆ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ನಮ್ಮ ಆರೋಗ್ಯಯುತ ಜೀವನ ಹೇಗೆ ರೂಪಿಸಿಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಇದು 10 ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಈ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಯಾವುದೇ ಒಂದು ಕಾಯಿಲೆ ಆಗಲಿ, ಯಾವುದೇ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಸ್ಟ್ರೋಕ್ ಆಗಲಿ ಮುನ್ಸೂಚನೆ ಇಲ್ಲದೆ ಬರ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು ಬಹಳ ವಿರಳ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತಾನೆ ಅಂತೀವಿ, ಸೈಲೆಂಟ್ ಸ್ಟ್ರೋಕ್ ಅಂತಾನೆ ಅಂತೀವಿ. ಇದೆ ಯಾವಾಗಂದ್ರೆ ಅವಾಗ್ಲೂ ಎಲ್ಲೋ ಒಂದು ಕಡೆ ಆ ಮನುಷ್ಯ ಎಲ್ಲೋ ಯಾಮಾರಿರ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾವಾಗ್ಲೂ ಸ್ವಲ್ಪ ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದ್ರು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಏನೋ ನಡ್ಕೊಂಬಂದೆ ಬಹಳ ದೂರ ಓಡಾಡಿದೆ ಅದು ಸ್ವಲ್ಪ ಬಂದಿರ್ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ವ್ಯಾಮಾರಿರ್ತಾರೆ. ಆ ತರ ಸಣ್ಣದ್ದು ನಿಮಗೆ ಏನಾದ್ರೂ ದೋಷ ಕಂಡು ಬಂದಲ್ಲಿ ನೀವು ಜಾಗರೂಕರಾಗಬೇಕು. ಫಾರ್ ಎಕ್ಸಾಂಪಲ್ ಏನಂದ್ರೆ, ಇವಾಗ ಅದನ್ನೇ ಹೇಳ್ತಿರೋದು, ಈಗ ಯಾವುದೇ ಒಂದು ವೆಹಿಕಲ್ ತಗೊಳ್ಳಿ, ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸೌಂಡ್ ಬಂದ ತಕ್ಷಣ ಏನ್ ಮಾಡ್ತೀರಾ, ಏನೋ ಸೌಂಡ್ ಬರ್ತದೆ ಅಂತ ನೀವು ಬಿಡ್ತೀರಾ ಅದನ್ನ ತೋರಿಸೋವರೆಗೂ ಚೆಕ್ ಮಾಡಿಸ್ತೀರಾ. ಒಂದು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ 108 ಇರ್ತಾವ ಅಲ್ಲಿ ಏನು ಚೆಕ್ ಲಿಸ್ಟ್. ಬಟ್ ಮನುಷ್ಯರು ಏನ್ ಮಾಡ್ತಾ ಇದಾರೆ ಇವತ್ತು, ಅವ್ರ ವೆಹಿಕಲ್ಗೆ ಕೊಡ್ತಕ್ಕಂತ ಚೆಕ್ ಲಿಸ್ಟ್ ಏನಿದೆಯಲ್ಲ, ಬೆಲೆ ಕೊಡ್ತಾರಲ್ವಾ, ಅದನ್ನ ಮನುಷ್ಯನಿಗೆ ತನ್ನ ಬಾಡಿ ಕೊಟ್ಕೊಂತ ಇಲ್ಲ. ಅದು ಇವತ್ತು ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಅವ್ರ ಬಾಡಿಗೆ ಏನ್ ಚೆಕ್ ಲಿಸ್ಟ್ ಇಟ್ಕೋಬೇಕು ಅದನ್ನ ಮರ್ತೋಗ್ತಾ ಇದಾರೆ ಅಂತ ಹೇಳ್ಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದನ್ನ ಇವಾಗ್ಲಾದ್ರೂ ತಿಳ್ಕೋಬೇಕು. ಈಗಲೂ ಹೇಳ್ತಿರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ಬಹಳ ಮುಖ್ಯವಾಗಿರತಕ್ಕಂಥದ್ದು, ಈಗ ನೀವು ತಿಳ್ಕೊಳ್ಳಿ, ಸ್ಮೋಕಿಂಗ್ ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಆಗಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೆಟ್ಟ ಒಂದು ಚಟ ಅಂದ್ರೆ ಸ್ಮೋಕಿಂಗ್. ಅದು ಇವತ್ತು ಏನಾಗ್ತಿದೆ, ಆಲ್ಕೋಹಾಲು ಸೇರ್ಕೊಂಡಿದೆ. ಆಲ್ಕೋಹಾಲು ಡೈರೆಕ್ಟ್ ಎಫೆಕ್ಟ್ ಇಲ್ಲದಿದ್ರು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ಬಟ್ ಸ್ಮೋಕಿಂಗ್ ಡೈರೆಕ್ಟ್ಲಿ ಕಾದು ಹಾರ್ಟ್ ಅಟ್ಯಾಕ್ ಆರ್ ಸ್ಟ್ರೋಕ್. ಆದ್ರೆ ಇವತ್ತಿನ ದಿನ ಏನ್ ಮಾಡ್ತಾರೆ ಗೊತ್ತಾ, ಒಬ್ಬ ಮನುಷ್ಯ 20 ಸಿಗರೇಟ್ ಸೇದವನು ಸಿಗರೇಟ್ ಸೇದ್ಕೊಂಡು ಹೇಳ್ತಾ ಇರ್ತಾನೆ, ವ್ಯಾಕ್ಸಿನ್ ತಗೊಂಡೆ ನಾನು, ನನಗೂ ಭಯ ಆಗ್ತಾ ಇದೆ, ಕೊರೋನಾ ವ್ಯಾಕ್ಸಿನ್ ತಗೊಂಡೋದಕ್ಕೆ ಸ್ಟ್ರೋಕ್ ಬರುತ್ತಂತೆ ಅಂತ. ಆದ್ರೆ ಅವ್ನಿಗೆ ಗೊತ್ತಿರಲ್ವ ಡೈಲಿ ಸಿಗರೇಟ್ 20 ಸೇದವನಿಗೆ ಸ್ಮೋಕ್ ಬರುತ್ತೆ ಅಂತ. ಅದ್ರ ಮೇಲೆ ಕೊಟ್ಟಿರ್ತಾರೆ ಸಿಗರೇಟ್ ಸೇದ್ಬೇಡಿ ಅಂತ, ಸೇತಿರ್ತಾರೆ, ಬಟ್ ಅವರೇ ಕಮೆಂಟ್ ಹೊಡಿತಿರ್ತಾರೆ. ನಾನು ಹೇಳ್ತಿರೋದು, ನಾವು ಎಷ್ಟು ಮಟ್ಟಿಗೆ ಇಳಿದಿದ್ವಿ, ಯಾವ ಮಟ್ಟಿಗೆ ಇಳಿದಿದ್ವಿ ಜನ ಅಂತ ಹೇಳಿದ್ರೆ, ರಿಯಾಲಿಟಿನ ಬಿಟ್ಟು ಅನ್ರಿಯಾಲಿಟಿ ಕಡೆ ಬಹಳ ಬೇಗ ಕ್ಯಾಚ್ ಆಗ್ತೀವಿ, ಬೇಗ ರೆಸ್ಪೆಕ್ಟ್ ಕೊಡ್ತೀವಿ. ಸ್ಮೋಕಿಂಗ್ ಅನ್ನೋದನ್ನ ಇವತ್ತು ಯಾವ ಲೆವೆಲ್ ಆಗಿದೆ ಅಂದ್ರೆ, ಇಡೀ ನೀವು ಕಾಲೇಜ್ ಸ್ಟೂಡೆಂಟ್ ಎಲ್ಲ ಹೋಗಿ 15 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸ್ಮೋಕಿಂಗ್ ಒಂದೇ ಮಾಡ್ತಿಲ್ಲ ಅವರು, ಜೊತೆಗೆ ಗಾಂಜಾ ಇನ್ನೊಂದು ಮತ್ತೊಂದು ಪ್ರಕರಣಗಳು ಕೇಳ್ತಾ ಇರ್ತೀರಾ. ಈಗ ಯಾವ ಮಟ್ಟಕ್ಕೆ ಕಾಲೇಜಲ್ಲಿ ಹೋಗಿದೆ ಅಂದ್ರೆ, ಈಗ ಈ ತರ ನೀವು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದನ್ನೆಲ್ಲ ಇಟ್ಬಿಟ್ಟು ನೀವು ಕಲ್ಮಶ ಮಾಡ್ಕೊಂಡು ಒಳ್ಳೆ ಊಟ ತಿಂದೆ, ನಿಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ನೀವು ನಮಗೆ ಸ್ಟ್ರೋಕ್ ಆಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂದ್ರೆ ಹಾಗೆ ಆಗುತ್ತೆ. ಅದು ಪ್ರತಿಯೊಂದಕ್ಕೂ ನೀವು ಕರೆಕ್ಟಾಗಿ ಮೇಂಟೆನೆನ್ಸ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗಾಡಿ ಏಟ್ ಕೊಡುತ್ತಾ, ಇವತ್ತು ಕಾರ್ ಕೆಟ್ಟೋಗುತ್ತಲ್ಲ, ಅದೇ ತರನೇ ಮನುಷ್ಯನ ಲೈಫ್ ಅಷ್ಟೇ. ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ವೆಹಿಕಲ್ಗೆ ಏನ್ ರೆಸ್ಪೆಕ್ಟ್ ಕೊಡ್ತೀರಾ, ಅಷ್ಟಾದ್ರೂ ರೆಸ್ಪೆಕ್ಟ್ ನಿಮ್ಮ ದೇಹಕ್ಕೆ ಕೊಟ್ಕೊಳ್ಳಿ ಫಸ್ಟ್. ಅದು ಒಂದೇ ಈಗ ನಾನು ರಿಕ್ವೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಜನಗಳಿಗೆ.